ಮತ್ತು ಇಡೀ ರಾಜ್ಯದಲ್ಲಿ ಸರ್ಕಾರವೇ ಒಂದು ರೀತಿಯ ಸತ್ತೇ ಹೋಗಿದೆ. ಯಾವ ಅಭಿವೃದ್ಧಿ ಕಾರ್ಯಗಳು ತಗೊಂಡಿಲ್ಲ. ಮಳೆ ಬಿದ್ದು ರೈತ ಎಂದೆಂದೂ ಇಲ್ಲದೇ ಇರೋ ತೊಂದರೆಯಲ್ಲಿದ್ದಾನೆ. ರೈತನ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಕಡೆ ಒಬ್ಬ ಮಂತ್ರಿ ಕೂಡ ಹೋಗಿ ಮನೆಗಳು ನೋಡೋಕ್ಕೆ ಹೋಗೋಕೆ ಇದನ್ನು ರೈತನ ಬೆಳೆಗೆ ಪರಿಹಾರ ಕೊಡೋದು ಚಿಂತನೆ ಮಾಡಿಲ್ಲ, ಅಷ್ಟು ಮಳೆ. ಎರಡನೇದು, ಈ ರೀತಿ ಹಳೆ ಕಾಮಗಾರಿಗಳೇನಿತ್ತೋ ಎಲ್ಲವೂ ನಿಲ್ಲಿಸ್ಬಿಟ್ಟಿದ್ದಾರೆ. ಹೊಸದು ಈ ಬಜೆಟಲ್ಲಿ ಬಂದಿರೋದಂತೂ ಶುರುನೇ ಆಗಿಲ್ಲ. ಪೂರ್ಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಟೀಕೆ ಮಾಡೋದ್ರಲ್ಲೇ ಅತಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ನೇರವಾಗಿ ಅವರು 4 ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ. ನೇರವಾಗಿ ಒಂದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರೋದು. ಎರಡನೇದು, ಮೈಸೂರಿನ ಮೂಡಾ ಪ್ರಕರಣ. ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ, ವಿಲಿ ಒದ್ದಾಡ್ತಿದ್ದಾರೆ. ನಾನು ಮಾಡಿಲ್ಲ 40 ವರ್ಷಗಳಿಂದ ನಾನು ಪರಿಶಿಷ್ಟವಾದ ವಿಶೇಷವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ, ಒಂದು ಕಪ್ಪು ಚುಕ್ಕೆ ಇಲ್ಲ. ಅಪ್ಪ, ನಿನ್ನ ಚುನಾವಣೆಯ ಆದಾಯ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ 8.5 ಕೋಟಿ ರೂಪಾಯಿ 14 ಸೈಟಿಗೆ ಮೆನ್ಷನ್ ಮಾಡಿದ್ದೀರಿ. ಈಗ ನೀವು ಆ ಸೈಟ್ಗಳು ವಾಪಸ್ ತೊಗೊಂಬಿಡಿ, ನಾನು 62 ಕೋಟಿ ಅಂತ ಕೊಡಿ ಅಂತ ನೀವೇ ಹೇಳ್ತಿದ್ದೀರಿ. ನಿಮ್ಮ ಆದಾಯ ಡಿಕ್ಲೇರ್ ಮಾಡಿದ್ದಕ್ಕೂ ಹೇಳ್ತಾ ಇರೋದಕ್ಕೂ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ. ಇದು ಮೊದಲನೇದು. ಆ 14 ಇದನ್ನು ಸೈಟ್ಗಳು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ತೊಗೊಂಡಿದ್ದೀರಿ. ನಾನು ಆ ಕುಟುಂಬದವ್ರನ್ನ ನಾನಿಲ್ಲಿ ಮಧ್ಯೆ ತರಕ್ಕೆ ಇಷ್ಟಪಡೋದಿಲ್ಲ. ಇದು ಸರಿ ತಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲ, ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ. ಇನ್ನು ಅನೇಕರ ಬಗ್ಗೆ ಹೇಳ್ತಿದ್ದಾರೆ. ಅವರು ಯಡಿಯೂರಪ್ಪನವರು ಅವ್ರ ಫ್ಯಾಮಿಲಿ ತೊಗೊಂಡಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿಯವರು ತೊಗೊಂಡಿದ್ದಾರೆ, ಅವ್ರ ಕುಟುಂಬದವ್ರು ತೊಗೊಂಡಿದ್ದಾರೆ. ಎಲ್ಲರ ಬಗ್ಗೆನೂ ಆಪಾದನೆಗಳು ಮಾಡ್ತಿದ್ದೀರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಮೂಡಾ ಹಗರಣ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದಿರ್ಬೋದು, 2,000 ಕೋಟಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿರೋಂಥ ಅನ್ಯಾಯ ಅವ್ಯವಹಾರ, ಇದ್ರ ಬಗ್ಗೆ ಇರ್ಬೋದು. ಅದೇ ರೀತಿ ಇದು ಬೋವಿ ಅಭಿವೃದ್ಧಿ ನಿಗಮದ್ದಿರ್ಬೋದು, ಅದೇ ರೀತಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿರ್ಬೋದು. 5 ವಿಚಾರಗಳು ಈ ಸರ್ಕಾರ ಬಂದ ಮೇಲೆ ಬಹಿರಂಗವಾಗಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಅಂತ ಬಹಿರಂಗವಾಗಿ ಪತ್ರಿಕೆ ಟಿವಿಗಳಲ್ಲಿ ಬರ್ತಾ ಇದೆ, ಪ್ರತಿನಿತ್ಯ ಬರ್ತಾ ಇದೆ. ನಿಮ್ಮ ಉತ್ತರ ಏನು? ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೀವಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರವೇ ಕೊಡಲಿಲ್ಲ. ಯಾಕೆ ನೀವು ಉತ್ತರ ಯಾಕೆ ಕೊಡಲಿಲ್ಲ ಅಂತಂದರೆ, ಎಲ್ಲ ದಾಖಲೆಗಳು ಹಿಡ್ಕೊಂಡು ಕೂತಿದ್ರು. ಕಾಂಗ್ರೆಸ್ನವರು ಹಿಡ್ಕೊಂಡು ಕೂತಿದ್ರು, BJPಯವರು ಹಿಡ್ಕೊಂಡು ಕೂತಿದ್ರು, ದಳದವರು ಹಿಡ್ಕೊಂಡು ಕೂತಿದ್ರು. ಆ ದಾಖಲೆಗಳಿಗೆ ಉತ್ತರ ಕೊಡೋಕ್ಕೆ ಮುಖ್ಯಮಂತ್ರಿಗಳು ತಯಾರಿಲ್ಲ. ಹಾಗಾಗಿ ವಿರೋಧ ಪಕ್ಷದವ್ರು ಏನು ಕೂಗ್ತಾರೆ ಹೋಗ್ತಾರೆ ಏನಾಗಾಯಿತು, ಕೂಗಿದ್ರು, ಹೊರಗೆ ಬಂದರು. ಈಗ ಪಾದಯಾತ್ರೆ ಹೊರಡುತ್ತೆ ಅಂತ ತೀರ್ಮಾನ ಆಯಿತು. ತೀರ್ಮಾನಕ್ಕೆ ಇವ್ರ ಉತ್ತರ ಏನು? ನಾವು ಆ ತಪ್ಪುಗಳು ಮಾಡಿಲ್ಲ ಅಂತ ಹೇಳೋದಕ್ಕಿಂತನೂ